ನಿಮಗೆಲ್ಲ ಗೊತ್ತಿರಬೇಕು, ಹೀಗೆ ಒಂದು ಸ್ಥಳದೊಳಗೆ ನಿಮ್ಮ ಊರೊಳಗೆ ಹೆಂಗೆ ತುಬಚಿಯಿಂದ ಅಲ್ಲೆಲ್ಲ ಈ ಭಾಗದೊಳಗೆ ಅವಾಗೆಲ್ಲ ಅಂತಿದ್ರು ಅಂತ ಹಿರಿಯರು ಹೇಳ್ತಿರ್ತಾರೆ. ಅಪ್ಪಯ್ಯ ಶಿವಯೋಗಿ ಅಂತಂದರೆ ನೋಡಾಕ ಒಂದು ರೀತಿ ಹುಚ್ಚಾಗಿ ಕಾಣ್ತಿದ್ದ. ಹುಚ್ಚನಾಗಿ ಕಂಡ್ರು ಸಹಿತ ಭಕ್ತರನ್ನ ಭಕ್ತಿ ಒಳಗೆ ನೆಚ್ಚಲಾಗಿ ಮಾಡುವಂಥ ಶಕ್ತಿ ಯಾರೊಳಗಿತ್ತು ಅಂದ್ರೆ ಅದು ಅಪ್ಪಯ್ಯ ಶಿವಯೋಗಿಗಳ ಒಳಗಿತ್ತು. ಅಪ್ಪಯ್ಯ ಶಿವಯೋಗಿಗಳು ಹೋದಲ್ಲೆಲ್ಲ ಒಂದು ಗುಡಿ ಒಳಗೆ ಅನುಷ್ಠಾನ ಕೂತ್ಕೊಳ್ತಿದ್ರಂಥವ್ರು. ಹೀಗೆ ಒಂದು ದಿವಸ ಪ್ರಸಂಗ ನಡೀತದ. ಅನುಷ್ಠಾನ ಕುಳಿತಿರುವಂಥ ಸಂದರ್ಭದೊಳಗೆ ಇನ್ನೇನು ಅನುಷ್ಠಾನ ಮಹಾಮಂಗಲ ಆಗ್ತಿತ್ತು. ಮಹಾಮಂಗಲ ಸಂದರ್ಭದೊಳಗೆ ಪ್ರಸಾದ ಮಾಡಿಸ್ಬೇಕಲ್ಲ ಅಂತ ಇವರೆಲ್ಲರೂ ಕೂಡ ಹಿರಿಯರು ಚರ್ಚೆ ಮಾಡಾಕತ್ತಿದ್ರು. ಹಿರಿಯರೆಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಒಬ್ಬ ಭಕ್ತ, ಅವಾಗಿನ ಕಾಲದೊಳಗೆ ಈ ಕಾರು ಅವು ಇವು ಏನು ಇದ್ದಿದ್ದಿಲ್ಲ. ಅವಾಗ ಒಬ್ಬ ಭಕ್ತ ಎತ್ತಿನ ಬಂಡಿ ಒಳಗೆ ಮಾದಲಿ ಮಾಡ್ಕೊಂಡು ತೊಗೊಂಬರಾಕತ್ತಿದ್ದ. ಅವು ಯಾವಾಗ ಮಾದಲಿ ಮಾಡ್ಕೊಂಡು ತೊಗೊಂಡು ಬರೋದನ್ನು ನೋಡಿದ ತಕ್ಷಣದೊಳಗೆ ಆ ಹಿರಿ ಮನುಷ್ಯ ಬಂದು ಅಲ್ಲಿ ಇರ್ತಕ್ಕಂಥ ಕಮಿಟಿಯವ್ರ ಹತ್ರ ಬಂದು ಹೇಳಿದ, ಇಲ್ರಿಪ್ಪ ಮತ್ತು ನಾವು ಹಿಂಗೆ ಒಂದೇನೋ ಸಂಕಲ್ಪ ಇತ್ತು, ಅದಕ್ಕೆ ನಾನು ಹಿಂಗೆ ಮಾದಲಿ ಮಾಡ್ಕೊಂಡು ಬಂದೀನಿ. ಅಪ್ಪಯ್ಯ ಶಿವಯೋಗಿಗಳಿಗೆ ನಾವು ಇಷ್ಟೆಲ್ಲ ಮಹಾತ್ಮ ಅಂತ ನಾವು ನಾಮಸ್ಮರಣೆ ಮಾಡ್ತೀವಿ ಅಂತಂದರೆ, ಅಪ್ಪಯ್ಯ ಶಿವಯೋಗಿಗಳಿಗೆ ಗೊತ್ತಾಗ್ತದೆ ಇಲ್ಲ ಆ ಮಾದಲಿ ಪ್ರಸಾದವನ್ನು ಭಕ್ತರಿಗೆ ಹಂಚಾಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಅವರು. ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತದೆ. ಇಲ್ಲ ಪ್ರಸಾದ ಮಾಡಿಸೋರು ಯಾರೂ ಇಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಚಿಂತೆ ಮಾಡಾಕತ್ತಿದ್ರೆ ಒಬ್ಬ ಏನೋ ಭಕ್ತ ಅವ್ನು ಪ್ರಸಾದ ಮಾಡ್ಕೊಂಡು ಬರಾಕತ್ತಾನ, ಯಾಕೆ ಅಪ್ಪವ್ರು ಯಾಕೆ ಬೇಡ ಅನ್ನಕತ್ತಾರ. ಅವಾಗ ಅವರೆಲ್ಲ ಮಾತಾಡೋದನ್ನ ಅಪ್ಪಯ್ಯ ಶಿವಯೋಗಿಗಳು ನೋಡ್ತಾರೆ, ಗೊತ್ತಾಗ್ತದೆ. ಆ ಭಕ್ತರನ್ನ ಕರೆದು ಹೇಳ್ತಾರೆ ಅವ್ರು ಕಮಿಟಿಯಲ್ಲಿ ಮುಂದೆ ಓಡಾಡುವಂಥ ಹಿರಿಯರಿಗೆ, ನೋಡಪ್ಪ ನಾ ಯಾಕೆ ಬೇಡ ಅಂತ ಹೇಳಾಕತ್ತೀನಿ ಅಂತಂದ್ರೆ ಬೇಕಾದ್ರೆ ಅವ್ನಿಗೆ ಹೋಗಿ ಕೇಳು, ಆ ಮಾದಲಿ ಪ್ರಸಾದ ಎದಕ್ಕೆ ಮಾಡ್ಕೊಂಡು ಬರಾಕತ್ತಾನ ಅಂತಂದರೆ ಅವನ ಕಾಯಕ ಏನಾಗಿತ್ತು ಅಂತಂದರೆ ಮನೆಗಳನ್ನು ಕಳ್ಳತನ ಮಾಡೋದಾಗಿತ್ತಂತ. ಅವನು ಯಾರ್ದು ಏನು ಮಾದಲಿ ಮಾಡ್ಕೊಂಡು ಬರಾಕತ್ತಿದ್ದಲ್ಲ, ಅವಂದು ಮನೆಗಳನ್ನು ಕಳ್ಳತನ ಮಾಡೋದು, ಯಾರ್ಯಾರ ಮನೆತನದೊಳಗೆ ಒಂದಿಷ್ಟು ಮನೆಗಳನ್ನು ಕಳ್ಳತನ ಮಾಡುವುದು, ಅಲ್ಲಿ ಬಂದಿರತಕ್ಕಂಥ ಹಣವನ್ನು ಸಂಗ್ರಹ ಮಾಡಿ ಮಡದಿ ಮಕ್ಕಳಿಗೆಲ್ಲ ಹಂಚುವಂಥ ಕಾರ್ಯವನ್ನು ಮಾಡ್ತಿದ್ದ. ಅವು ಏನು ಸಂಕಲ್ಪ ಮಾಡಿದ ಅಂತಂದರೆ ಒಂದು ದಿವಸ ಸಂಕಲ್ಪ ಮಾಡ್ಕೊಂಡು ಹೋದಂಥ ಅಪ್ಪಯ್ಯ ಶಿವಯೋಗಿಗಳ ಬಂದು ನಮಸ್ಕಾರ ಮಾಡಿ ಅನುಷ್ಠಾನ ಕೂತ್ಕೊಂಡಿದ್ರು. ಅಪ್ಪಯ್ಯ ಶಿವಗಳಿಗೆ ಗೊತ್ತಾಗಿಲ್ಲ, ಒಳಗಡೆ ಅನುಷ್ಠಾನ ಕೂತ್ಕೊಂಡಾರ, ಹೊರಗಡೆ ಬಂದು ನಮಸ್ಕಾರ ಮಾಡಿ, ಇಲ್ಲಪ್ಪ ಮತ್ತು ನಾನು ಏನಾದರೂ ಒಂದು ಮಣಿ ತುಡುಗು ಮಾಡ್ಬೇಕಂತ ಮಾಡೀನಿ, ಆ ಮಣಿ ತುಡುಗು ಮಾಡೋದು ಬಹಳ ಸರಳ ಆಯ್ತು, ಸಲೀಸಾಗಿ ಆಯ್ತು ಅಂತಂದರೆ ಅದರೊಳಗೆ ಬಂದದ್ದು ಅರ್ಧ ರೊಕ್ಕ ನಿನಗೆ ಪ್ರಸಾದಕ್ಕೆ ಹಂಚಿ ಮಾಡ್ತೀನಿ ಅನ್ನುವಂಥ ಸಂಕಲ್ಪ ಮಾಡ್ಕೊಂಡು ಹೋಗ್ಯಾನಪ್ಪ, ಅದಕ್ಕೆ ನಾ ತುಡುಗು ಮಾಡಿದ ಪ್ರಸಾದ ಬೇಡ ಅಂತ ಹೇಳಕತ್ತೀನಿ ಅಂತ ಅಪ್ಪಯ್ಯ ಶಿವಗಳು ಹೇಳ್ತಾರಂಥವ್ರು. ಅವಾಗ ಇವ್ರು ಹಿರಿಯರು ವಿಚಾರ ಮಾಡಾಕತ್ತಿದ್ರೆ ಅಪ್ಪಯ್ಯ ಮುತ್ತೆ ಹಂಗೆ ಹೇಳ್ತಾನೆ, ಬಿಡೋ ಇದು ಕರೆಣ ಆಗಿತ್ತು ಅಂದ್ರೆ ಹೋಗಿ ಕೇಳು ನಡ್ರಿ ಅಂತ ತಿಳ್ಕೊಂಡು ಹೋಗಿ 4 ಮಂದಿ ಹಿರಿಯರು ಹೋಗಿ ಕೇಳ್ತಾರೆ ಅವಾಗ, ಏನು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಪ್ಪ, ನೀ ಯಾಕೆ ಮಾದಲಿ ಮಾಡ್ಕೊಂಡು ಬಂದಿ ಅಂತ ಕೇಳಿದ್ರಂತವ್ರು. ಅವಾಗ ಅವ ತುಡುಗು ಮಾಡ್ಕೊಂಡು ನಾವು ಕರೆ ಹೇಳಿದ, ಹೌದು ನಾನು ಹಿಂಗೆ ಅಪ್ಪಯ್ಯ ಶಿವಯೋಗಿಗಳು ಒಳನುಷ್ಠಾನ ಕುಂತಾಗ ನಾನು ನಮಸ್ಕಾರ ಮಾಡಿ ಸಂಕಲ್ಪ ಮಾಡ್ಕೊಂಡಿದ್ದು ಏನಾಗಿತ್ತು ಅಂತಂದರೆ ಇಂಥವ್ರ ಮನೆ ತುಡುಗು ಮಾಡಕ್ಕೆ ಹೊಕ್ಕಿನಿ, ಆ ತುಡುಗು ಮಾಡುವಂಥ ಸಂದರ್ಭದೊಳಗೆ ಯಾವುದೂ ತೊಂದರೆ ಬರಲಾರ್ದಂಗೆ ನಾ ತುಡುಗು ಮಾಡಿರ್ತಕ್ಕಂಥ ಹಣದೊಳಗೆ ಎಲ್ಲವೂ ಕೂಡ ನನಗೆ ದಕ್ತು ಅಂದರೆ ಎಲ್ಲ ಹಣವನ್ನು ಅರ್ಧ ಹಣವನ್ನು ತಂದು ನಾನು ಮಾದಲಿ ಪ್ರಸಾದ ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡಿದ ಕರೆ ಆಗೈತಿ ಅಂತ ಅವ್ನು ಒಪ್ಕೊಂಡು ಬಿಟ್ಟ ತಪ್ಪನ್ನು. ಅವಾಗ ಎಲ್ಲ ಹಿರಿಯರು ಬಂದು ಅಪ್ಪಯ್ಯ ಶಿವಗಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ತಪ್ಪಾತ್ರಿ ಅಪ್ಪ ಅವರ ಬ್ಯಾಡ್ರಿ, ತಾವು ಹೇಳಿದಂಗೆ ಅದು ತುಡುಗು ಮಾಡಿದ ಪ್ರಸಾದದ ಬೇಡ ಅಂತ ಹೇಳ್ತಾರೆ ಅವರು. ದಾನ ಧರ್ಮಗಳನ್ನು ಮಾಡುವಾಗ ತಾವು ತನು ಮಣ ಧನದ ಸೇವೆಯನ್ನು ಅರ್ಪಣೆ ಮಾಡುವಂಥ ಸಂದರ್ಭದೊಳಗೆ ಬಸವಣ್ಣವರು ಹೇಳ್ತಾರೆ, ಕಾಯಕವೇ ಕೈಲಾಸ. ಕಾಯಕದೊಳಗೆ ಕೆಲಸ ಮಾಡೋದ್ರೊಳಗೆ ಭಗವಂತನನ್ನು ಕುರಿತು ಅದರೊಳಗೆ ನೀನು ಭಗವಂತನನ್ನು ಕಾಣು, ಅದೇ ನಿಜವಾಗಿರ್ತಕ್ಕಂಥ ಕೈಲಾಸ ಅಂತ ತಿಳ್ಕೊಂಡು ನಾವು ಕಾಯಕ ಮಾಡೋದ್ರೊಳಗೆ ಆ ಬಂದಿರತಕ್ಕಂಥ ಹಣದೊಳಗೆ ದಾನ ಧರ್ಮ ಮಾಡಿದರೆ ಮಾತ್ರ ಅದು ಒಂದಿಷ್ಟು ಸತ್ಪಾತ್ರಕ್ಕೆ ಸಲ್ತದೆ. ನಾವು ಎಲ್ಲೋ ಬಂದಿರತಕ್ಕಂಥ ಹಣವನ್ನು ನಾವು ಯಾವ ದಾನ ಧರ್ಮ ಮಾಡ್ತೀವಿ ಅಂತ ಹೆಂಗೆ ಆಗ್ತದೆ ಅಂತಂದರೆ ಇನ್ನೊಂದು ಪ್ರಸಂಗ ಬರ್ತದೆ. ಹೆಂಗೆ ಅಪ್ಪಯ್ಯ ಶಿವಯೋಗಿಗಳಂಥ ಮಹಾತ್ಮರು ಒಬ್ಬ ಶಿಷ್ಯನ ಕರ್ಕೊಂಡು ಹೊಂಟಿದ್ರತ್ತೆ, ಕೇಳಿ ಭಾಳ ಚಂದದೆ ಅದು. ಅಪ್ಪಯ್ಯ ಶಿವಯೋಗಿಗಳಂಥ ಮಹಾತ್ಮರು ಒಬ್ಬ ಶಿಷ್ಯನ ಕರ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಹೊರಗಡೆ ಬರ್ತಾರ, ಒಂದು ಗುಡಿ ಮುಂದ್ಗಡೆ ಒಬ್ಬ ಹರಕ ಬಟ್ಟೆ ಹಾಕ್ಕೊಂಡು ಭಿಕ್ಷಾ ಕೇಳ್ಕೊತ ಕೂತಿದ್ದ. ಯಾವಾಗ ಭಿಕ್ಷಾ ಕೇಳ್ಕೊತ ಕುಂತಿರುವಂಥ ಸಂದರ್ಭದೊಳಗೆ ಶಿವಯೋಗಿಗಳು ವಿಚಾರ ಮಾಡ್ತಾರೆ, ಅವ್ರ ಹತ್ರ ಒಂದಿಷ್ಟು ಯಾರೋ ಒಬ್ಬರು ಭಕ್ತರು ಬಂದು ರಾಜ ಬಂದು ಬಂಗಾರದ ನಾಣ್ಯವನ್ನು ಕೊಟ್ಟು ಹೋಗಿದ್ದ. ಆ ಬಂಗಾರದ ನಾಣ್ಯದ ಚೀಲ ತಗೊಂಡು ಅಪ್ಪಯ್ಯ ಶಿವಗಳು ವಿಚಾರ ಮಾಡ್ತಾರೆ, ಈ ಬಂಗಾರದ ನಾಣ್ಯ ತಗೊಂಡು ನಾ ಮಾಡೋದು ಏನದ, ಪಾಪ ಬಡತನದೊಳಗದಾನ, ಅವ್ನು ಕೊಟ್ಟು ಬಿಟ್ರೆ ಆತು ಅಂತ ಒಮ್ಮೆಲೆ ಆ ಹಣವನ್ನು ಬಂಗಾರದ ನಾಣ್ಯವನ್ನು ಕಿಸೆದಾಗಿಂದ ತೆಗೆದು ಜೋಳಿಗೆ ಒಳಗಿಂದ ತೆಗೆದು ಆ ಬಡವನ ಕೈಯಾಗ ಕೊಟ್ಟುಬಿಟ್ಟ. ಮಗಳಿರ್ತಕ್ಕಂಥ ಶಿಷ್ಯ ಕೇಳಿದ ಆ ಮಹಾತ್ಮರಿಗೆ, ಅಲ್ರಿ ಇದ್ದರಿರುವಂಥ ಬಂಗಾರದ ನಾಣ್ಯ ಎಲ್ಲ ಕೊಟ್ಬಿಟ್ರಿ, ಮುಂದೆ ಏನು ಮಾಡ್ತೀರಿ? ನೋಡಪ್ಪ
ಅದು ಬಂಗಾರ ನಾಣ್ಯ ಕೊಡೋದೇನು ಕೊಟ್ಟು ಬಿಟ್ಟಿನಿ, ಮುಂದೆ ನೋಡಿ ಪ್ರಸಂಗ ಹೆಂಗಾಗ್ತದೆ ಅಂತಂದ್ರು ಶಿವಯೋಗಿಗಳು. ಶಿಷ್ಯ ಏನಾಗ್ತದೆ, ಏನಾಗಿರ್ಬೋದು? ಅವಾಗ ಶಿಷ್ಯ ಅದು ನೋಡ್ಕೋತ ಕುಂತಿದ್ದ. ಅವಾಗ ಅವ ಭಿಕ್ಷುಕ ಇದ್ದಲ್ಲ, ಭಿಕ್ಷುಕ ವಿಚಾರ ಮಾಡಿದ ಅವನು ಏನಂತ, ಇಷ್ಟು ಬಂಗಾರದ ನಾಣ್ಯಗಳು ಮಹಾತ್ಮರು ನನಗೆ ಕೊಟ್ಟಾರ ಅಂತಂದ ಮೇಲೆ ಈ ಬಂಗಾರದ ನಾಣ್ಯ ಒಳಗೆ ನಾ ಆರಾಮ್ ಹೊಲ ತಗೋಬಹುದು, ನನ್ನ ಮನೆ ಕಟ್ಕೋಬಹುದು, ನನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ಆರಾಮಾಗಿರ್ಬೋದು, ನಂದು 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 ಅಂತ ಹಾಕೊಂಡು ನೋಡ್ರಿ ಇಟ್ಟು ಬಂಗಾರದ ನಾಣ್ಯವನ್ನು. ಯಾವಾಗ ಬಂಗಾರದ ನಾಣ್ಯ ತಗೊಂಡು ಹೊಂಟಿದ್ದ, ಹೋಗುವಂಥ ಸಂದರ್ಭದಲ್ಲಿ 4 ಮಂದಿ ಕಳ್ಳರು ಬಂದರು, ಹೊಡೆದು ಆ ಬಂಗಾರದ ನಾಣ್ಯ ಕಸ್ಕೊಂಡು ಹೋಗಿಬಿಟ್ರು. ಯಾವಾಗ ಬಂಗಾರ ನಾಣ್ಯ ಕಸ್ಕೊಂಡು ಹೋದ್ರು, ಮತ್ತೆ ಮರುದಿವ್ಸ ಬಂದ, ಮತ್ತೆ ಭಿಕ್ಷಾಂದೇಹಿ ಅಂತ ಬಂದ ಲಕ್ಷ್ಮೀ ಗುಡಿ ಅಂತ ಗುಡಿ ಮುಂದ್ಗಡೆ ಬಂದು ಮತ್ತೆ ಕೇಳ್ಕೊತ ಕೂತ. ಯಾವಾಗ ಭಿಕ್ಷಾಂದೇಹಿ ಅಂತ ಕೇಳ್ಕೊತ ಕೂತಲ್ಲ, ಕುಂತಿರುವಂಥ ಸಂದರ್ಭದೊಳಗೆ ಮತ್ತೆ ಅಪ್ಪಯ್ಯ ಶಿವಯೋಗಿಗಳಂತ ಮಹಾತ್ಮರು ಶಿಷ್ಯರನ್ನ ಕರ್ಕೊಂಡು ಅದ ದಾರಿಗುಂಟ ಹೊಂಟಿದ್ರು. ಅವಾಗ ಶಿಷ್ಯ ಕೇಳಿದ, ಅಲ್ರಿ ಅಪ್ಪ ಅವ್ರ, ಬಂಗಾರದ ನಾಣ್ಯ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಬಂಗಾರದ ನಾಣ್ಯ ನಿನ್ನ ಕೊಟ್ಟು ಕಳಿಸಿರಿ, ಮತ್ತು ಅದು ಎಲ್ಲಿ ಹೊತ್ತು ಏನಾಯ್ತು? ಅವಾಗ ಆ ಶಿವಯೋಗಿಗಳಂತಾರ, ಅವನು ಹೋಗಿ ಕೇಳೋ ಅಂದ್ರು ಅವರು. ಅವಾಗ ಶಿಷ್ಯ ಹೋಗಿ ಕೇಳಿದ, ಅವು ಹೇಳ್ದ ಭಿಕ್ಷುಕ, ಇಲ್ರಿ ಅಪ್ಪ ಅವ್ರ, ನೀವೇನು ಕೊಟ್ಟ ತಕ್ಷಣದೊಳಗೆ ನಾನು ನನ್ನ ಮನೆ ಕಟ್ಟಿಸಿದ್ರ ಆತ್, ನಂದು ಹೊಲ ತಗೊಂಡ್ರ ಆತ್, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಆರಾಮಿದ್ರ ಆತು, ನಂದು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ ಹೊಂಟಿದ್ರೆ, ಹೋಗುವಾಗ 4 ಮಂದಿ ಬಂದು ಕಳ್ಳರು ಹೊಡೆದು ರೊಕ್ಕ ಇಸ್ಕೊಂಡು ಹೋಗಿಬಿಟ್ರು ಅಂದ್ರು. ಇಟ್ಟು ಹೇಳಿದ ತಕ್ಷಣದೊಳಗೆ ಶಿವಯೋಗಿಗಳು ಅಟ್ಟಕ ಸುಮ್ಮಾಗಲಿಲ್ಲ. ಆಯ್ತಪ್ಪ, ಓದೋತು, ಚಿಂತೆ ಮಾಡಬೇಡ, ತಗೋ ಇವೊಂದಿಷ್ಟು ಯಾರೋ ದಕ್ಷಿಣ ಕೊಟ್ಟು ಹೋಗ್ಯಾರ, ಇವೊಂದು 1000-2000 ರೂಪಾಯಿ ಆಗ್ಬೋದು, ಇವೊಂದು 2000 ರೂಪಾಯಿ ತಗೋ, ಮತ್ತು ಆ ಇದ್ದ ರೊಕ್ಕನೂ ಕೂಡ ಅವ್ನ ಕೈ ಕೊಟ್ರು. ಶಿಷ್ಯಾಗ ಚಿಂತೆ ಚಾಲು ಆಗ್ತದೆ. ಅಲ್ಲ, ನಿನ್ನೆ ಬಂಗಾರದ ನಾಣ್ಯ ಕೊಟ್ಟರು, ಈಗ 5-2000 ರೂಪಾಯಿನೂ ಕೊಟ್ಟರು, ಮುಂದೆ ಊಟಕ್ಕೆ ಏನು ಮಾಡೋರ್ದಾರ, ಮುಂದೆ ಏನು ಮಾಡೋರ್ದಾರ ಇವರು? ಇಲ್ಲಿ ಸುಮ್ಮನೆ ನೋಡ್ಕೊತ ಇರು ಅಂತ ಶಿವಯೋಗಿಗಳಂತಾರೆ. ಇಟ್ಟಂದ ಮೇಲೆ ಅದು 2000 ರೂಪಾಯಿ ತಗೊಂಡು ಅವಾಗ ಅವ್ನು ವಿಚಾರ ಮಾಡಿದ ಏನಂತ, ಅಪ್ಪಯ್ಯ ಆ ಮಹಾತ್ಮರು ಕೊಟ್ಟರು ನೀನು ಬಂಗಾರದ ನಾಣ್ಯ ಒಳಗೆ ಅದಂತೂ ದಕ್ಕಲಿಲ್ಲ, ಇದು 2000 ರೂಪಾಯಿ ತಗೊಂಡು ಇದ್ರೊಳಗೆ ಆದರೂ ಸಹಿತ ಕಮ್ಮಗೆ ಒಂದಿಷ್ಟು ಮಣಿ ಕಟ್ಟಿ ಜೀವನ ಮಾಡ್ಬೇಕಂತ ತಿಳ್ಕೊಂಡು, ಹೆಂಡತಿ ಕೊಟ್ಕೊಂಡು ಕಮ್ಮಗೆ ಕಾಯ್ಕ ಮಾಡ್ಬೇಕಂತ ತಿಳ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಅವಾಗ ಅಪ್ಪಯ್ಯ ಶಿವಯೋಗಿಗಳ ಅಂತ ಮಹಾತ್ಮರಿಗೆ ವಿಚಾರ ಮಾಡ್ತಾರಂತ, ಇಲ್ಲೊತ್ತಮ್ಮ ನೀನು ಮಣಿ ಕಟ್ಟಬೇಕಂತ ವಿಚಾರ ಮಾಡಕತ್ತಿ, ಆ ರೊಕ್ಕ ಸಾಲಂಗಲ್ಲ, ತಗೋ ಇದೊಂದು ಬಂಗಾರದ ಉಂಗುರ ಐತಿ, ಇದೊಂದು ಉಂಗುರ ತಗೋ, ಉಂಗುರ ತಗೊಂಡು ಜೀವನ ಮಾಡಪ್ಪ, ಇದನ್ನ ಕಮ್ಮಗೆ ಜೀವನ ಮಾಡುವಂತ ಬಂಗಾರದ ಉಂಗುರನ ಕೊಟ್ಟು ಕಳಿಸಿದ್ರು. ಇಷ್ಟ್ರ ಮೇಲೆ ನಾ ಮನೆ ಕಟ್ಕೋಬೋದು, ಜೀವನ ಮಾಡ್ಬೋದು ಅಂತ ಅನ್ಕೋತ ಮನೆಗೆ ಹೋದ. ಗುಡ್ಸಲ ನೋಡ್ತಾನೆ, ಗುಡ್ಸಲದೊಳಗೆ ಹೆಂಡತಿ ಎಲ್ಲೋ ಹೊರಗೆ ಹೋಗಿದ್ಲು. ಅವಾಗ ಅವ್ನು ವಿಚಾರ ಮಾಡಿದ ಭಿಕ್ಷುಕ ಏನಂತ, ಈ ಬಂಗಾರ ಉಂಗುರ ಕೊಟ್ಟಿರ್ತಕ್ಕಂಥ 2000 ರೂಪಾಯಿ ಕಮ್ಮಗೆ ಜಾಕೆ ಇಡ್ಬೇಕಂತ ತಿಳ್ಕೊಂಡು ಎಲ್ಲಿ ಇಡ್ಬೇಕು ಅಂತ ನೋಡ್ಕೋತ ಸುತ್ತಾಕೆಲ್ಲ ಮನೆಯಲ್ಲಿ ಅಡ್ಡಾಡಿದ. ಅಲ್ಲಿ ಒಂದು ಮಣ್ಣಿನ ಗಡಿಗೆ ಇತ್ತು ನೋಡಿವ, ಈಗೆಲ್ಲ ಬ್ಯಾಸಿಗೆ ನೀರು ತುಂಬಿಡಕ್ಕೆ ತಂದಿಟ್ಟಿರಲ್ಲ, ಆ ಮಣ್ಣಿನ ಗಡಿಗೆ ಒಳಗಿಟ್ರೆ ಭಾಳ ಚಲೋ ಇರ್ತದೆ ಅಂತ ತಿಳ್ಕೊಂಡು ಮಣ್ಣಿನ ಗಡಿಗೆ ಒಳಗೆ ಬಂಗಾರದ ನಾಣ್ಯ ಬಂಗಾರ ಉಂಗುರ ಹಾಕಿದ, 2000 ರೂಪಾಯಿ ಹಾಕಿ ಒಂದಿಷ್ಟು ಕೆಲಸ ಮಾಡ್ಬೇಕಂತ ಹೊಂಟಿದ್ದ. ಹೋಗುವಾಗ ಹೆಂಡತಿ ಆ ಕಡೆ ಬಂದ್ಲು, ಮನೆಯೊಳಗೆ ನೀರು ಖಾಲಿ ಆಗಿದ್ದು. ಆಕೆ ಮಣ್ಣಿನ ಗಡಿಗೆ ಎತ್ಕೊಂಡು ಸೀದಾ ಹೊಳಿಗೆ ಹೋಗಿಬಿಟ್ಲು. ಹೊಳಿಗೆ ಹೋಗಿ ಸೀದಾ ನೀರು ತುಂಬಿಕೊಂಡ್ಲು, ಹೊಳೆ ಮನೆ ಕಡೆ ಬಂದ್ಲಾಕಿ. ಅವು ಬಂದು ನೋಡ್ತಾನೆ, ಗಡಿಗೆ ಎಲ್ಲಿ ಹೋಗೈತಿ, ಇಲ್ಲ ನೀರು ಖಾಲಿ ಆಗಿದ್ದು, ನೀರು ತೊಗೊಂಡು ಬನ್ನಿ, ಅದು ಬಂಗಾರದ ಉಂಗುರ, ಅದು ಹೊಳಿ ಪಾಲಾಗಿ ಹೋತ್ರ. ಅದು ಮತ್ತೆ ಮರುದಿವ್ಸ ಅದು ಉಂಗುರ ಹೋತಂತ ತಿಳ್ಕೊಂಡು ಮತ್ತೆ ಸೀದಾ ಲಕ್ಷ್ಮೀ ಗುಡಿ ಮುಂದೆ ಬಂದ. ಮತ್ತೆ ಭಿಕ್ಷುಕ್ ಬಂದು ಕುತ್ಕೊಂಡು ಕೇಳುವಾಗ ಅವಾಗ ಶಿಷ್ಯ, ಅಲ್ರಿ ಅಪ್ಪ ಅವರ ಮಾನ್ಯ ಬಂಗಾರದ ನಾಣ್ಯ ಕೊಟ್ರಿ, ನೀನು ಉಂಗುರ 2000 ರೂಪಾಯಿ ಕೊಟ್ರಿ, ಅವು ಸಹಿತ ದಕ್ಕಲಿಲ್ಲ, ಮತ್ತೆ ಬಂದು ಕೂತಾನಲ್ರಿ, ಹೋಗಿ ಕೇಳು. ಅವಾಗ ಕೇಳಿದ್ಕೊಂಡು ಹೇಳಿದ, ಇಲ್ರಿಪ್ಪ ಮತ್ತೆ ಜ್ವಾಕಿ ಆಗಿಡ್ಬೇಕಂತ ಮಣ್ಣಿನ ಗಡಿಗೆಯಾಗಿ ಇಟ್ನಿ, ಮತ್ತು ಹಿಂಗೆ ನೀರು ಪಾಲಾಗಿ ಹೋತು, ಚಿಂತೆ ಮಾಡಕ್ಕೆ ಹೋಗಬೇಡ, ಅದು ಹೋಗ್ಲಿ ತಗೋ. ಇನ್ನು ಉಳ್ದದ್ದು 2 ರೂಪಾಯಿ ಕಾಣಿಕೆ ಉಳ್ದಾವ. ಒಂದು 2 ರೂಪಾಯಿ ನಾಣ್ಯ ಕೊಟ್ಟಿದ್ರು ಯಾರೋ ಭಕ್ತರು. ಈ 2 ರೂಪಾಯಿ ನಾಣ್ಯ ಆದ್ರೂ ಚೆನ್ನಾಗಿ ಜೀವನ ಮಾಡಪ್ಪ ಅಂತ ಕೊಟ್ಟರು. ಅವಾಗ 2 ರೂಪಾಯಿ ನಾಣ್ಯ ತಗೊಂಡು ಹೋಗುವಂಥ ಸಂದರ್ಭದೊಳಗೆ ಅವನು ಚಿಂತೆ ಮಾಡಾಕತ್ತಿದ್ದ, ಬಂಗಾರದ ನಾಣ್ಯ ಕೊಟ್ಟಾಗೂ ನನಗೆ ದಕ್ಕಲಿಲ್ಲ, ಬಂಗಾರದ ಉಂಗುರ ಕೊಟ್ಟಾಗೂ ನನಗೆ ದಕ್ಕಲಿಲ್ಲ, ಈ 2 ರೂಪಾಯಿ ಕಾಯಿನ್ ತಗೊಂಡು ನಾ ಏನ್ರ ಮಾಡೋದದ, ಹೋಗ್ಲಿ ಬಿಡ ಅಂತ ತಿಳ್ಕೊಂಡು ತಗೊಂಡು ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಒಬ್ಬ ಮೀನ ಹಿಡ್ಯಾಕತ್ತಿದ್ದ ಹೊಳಿ ದಂಡಿ ಮೇಲೆ. ಮೀನು ಹಿಡ್ಕೋತ ಕುಂತಿರುವಂಥ ಸಂದರ್ಭದೊಳಗೆ ಮೀನು ಹಿಡಿದು ಆ ಬುಟ್ಟ್ಯಾಗ ಹಾಕಿದ್ದ. ಬುಟ್ಟ್ಯಾಗ ಹಾಕಿದ ತಕ್ಷಣದೊಳಗೆ ಮೀನ ನೀರು ಬಿಟ್ಟು ಹೊರಗೆ ಬಂದು ಬುಟ್ಟ್ಯಾಗ ಬಿದ್ದದ್ದಕ್ಕೆ ನೀರಿಲ್ಲಾರ್ದಕ್ಕೆ ವಿಲಿ ಅಂತ ಒದ್ದಾಡಕತ್ತಿತ್ತು ನೋಡ್ರಿ. ಅದನ್ನು ನೋಡಿರ್ತಕ್ಕಂಥ ಈ ಭಿಕ್ಷುಕ ವಿಚಾರ ಮಾಡಿದ, ಆ ಬಂಗಾರದ ರೊಕ್ಕ ನನಗಂತೂ ದಕ್ಕಲಿಲ್ಲ, ಈ 2 ರೂಪಾಯಿ ಆದರೂ ತೆಗೆದುಕೊಂಡು ಆ ಮೀನು ಮಾರವಂಗ ಕೊಟ್ಟು ಆ ಮೀನ ಖರೀದಿ ಮಾಡಿ ಹೊಳ್ಳಿ ನೀರೊಳಗೆ ಬಿಟ್ನಿ ಅಂತಂದ್ರೆ ಆ ಮೀನಿನ ಜೀವನ ರಕ್ಷಣೆ ಮಾಡಿದಂಗೆ ಆಗ್ತದ ಅಂತ 2 ರೂಪಾಯಿ ಕೊಟ್ಟ, ಆ ಮೀನ ಖರೀದಿ ಮಾಡ್ಕೊಂಡು ಹೊಳ್ಳಿ ನೀರಾಗಿ ಬಿಟ್ಟ. ಅಂದ್ರೆ ಇದು ತನ್ನ ಸ್ವಂತಕ್ಕೆ ವಿಚಾರ ಮಾಡಲಿಲ್ಲ. ಈಗೇನು ಮಾಡಿದಿಲ್ಲ, ಮೀನಿನ ಜೀವನ ರಕ್ಷಣೆ ಮಾಡಬೇಕು, ಮತ್ತೊಬ್ಬರ ಬಗ್ಗೆ ಚಿಂತೆ ಮಾಡಿದ. ಯಾವಾಗ ಮತ್ತೊಬ್ಬರ ಬಗ್ಗೆ ಚಿಂತೆ ಮಾಡಿ ಮೀನ ನೀರಾಗಿ ಬಿಟ್ಟ ತಕ್ಷಣದೊಳಗೆ ಮೀನು ನೀರೊಳಗೆ ಹೋಗ್ತದ. ನೀರೊಳಗೆ ಹೋಗಿ ಮೇಲ್ಗಡೆ ಎದ್ದು ಬಂದು
ಅದೇನು ಹಿಂದೆ ಹೆಂಡತಿ ಉಂಗುರ ಒಗದಿದ್ದಲ್ಲ, ಆ ಉಂಗುರ ಹಿಡ್ಕೊಂಡು ಬಂದು ಬಾಯಾಗ ಹಿಡ್ಕೊಂಡು ಬಂದ ಕಿಸಿಂದ ಹೊಳಿ ದಂಡಿ ಮೇಲೆ ಒಗದು ಹೋಗ್ಬಿಡ್ತು ನೋಡ್ರಿ. ಅದು ಯಾವಾಗ ಹೊಳಿ ದಂಡಿ ಮೇಲೆ ಒಗದು ಹೋಗ್ತಲ್ಲ, ಇವ ಹೋಗಿರುವಂಥ ಉಂಗುರ ಸಿಕ್ತಿ ಅಂತ ಉಂಗುರ ಹಿಡ್ಕೊಂಡು ಹೊರಗಡೆ ಹೊಂಟಿದ್ದ. ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಏನು ನಿನ್ನೆ ಮಣ್ಣಿನ ದಿವಸ 4 ಮಂದಿ ಕಳ್ಳರು ಇವನು ಬಂಗಾರದ ನಾಣ್ಯ ಹೊಡೆದು ಕಸ್ಕೊಂಡು ಹೋಗಿದ್ರಲ್ಲ, ಅವರು ಒಂದು ಗಿಡದ ಕೆಳಗಡೆ ಮುಚ್ಚಿಡ್ಬೇಕಂತ ತಿಳ್ಕೊಂಡು ಅವ್ರು ಬಂದು ಮುಚ್ಚಿಡಾಕತ್ತಿದ್ರು. ಇವು ಬರೋದನ್ನು ನೋಡಿ ಅವು ಕಳ್ಳರು ವಿಚಾರ ಮಾಡಿದ್ರು ಏನಂತ, ಮಾಡಿ ಇವನಿಗೆ ಇಸ್ಕೊಂಡು ಇದ್ದೇವು ಮರ, ಇವ್ ನೋಡಿಬಿಟ್ಟ, ಹಿಂಗಾದ್ರೆ ಕೆಲಸ ಆಗೋದ್ರು, ಅವ್ನು ರೊಕ್ಕ ಅವ್ನು ಬಂಗಾರ ನಾಣ್ಯ ವಾಪಸ್ ಕೊಟ್ಬಿಟ್ರ ಅಂತ ತಿಳ್ಕೊಂಡು ಬಂಗಾರ ನಾಣ್ಯನೂ ಸಹಿತ ವಾಪಸ್ ಕೊಟ್ಬಿಟ್ರು. ಅವ್ನು ಯಾವಾಗ ಬಂಗಾರದ ನಾಣ್ಯನೂ ವಾಪಸ್ ಸಿಕ್ತು, ಬಂಗಾರದ ಉಂಗುರೂ ವಾಪಸ್ ಸಿಕ್ತು, ಯಾವಾಗ ಅಡ್ಡು ಸಿಕ್ಕ ಮೇಲೆ ಈ ಸನ್ನಿವೇಶವನ್ನು ಅಪ್ಪಯ್ಯ ಶಿವಯೋಗಿಗಳು ಮತ್ತು ಶಿಷ್ಯ ಇಬ್ಬರು ನೋಡಾಕತ್ತಿದ್ರು. ಇವ್ರು ಶಿಷ್ಯನಿಗೆ ಆಶ್ಚರ್ಯ ಆಗಿಬಿಡ್ತು. ಏನ್ರಿ ಅಪ್ಪ ಅವರು, ಇದು ಬಂಗಾರದ ನಾಣ್ಯ ನೀವು ಚೀಲಗಟ್ಲೆ ಕೊಟ್ಟಾಗೂ ಸಹಿತ ಅವಂಗೆ ದಕ್ಕಲಿಲ್ಲ, 2,000 ರೂಪಾಯಿ ಮತ್ತು ಬಂಗಾರ ಉಂಗುರ ಕೊಟ್ಟರು ಸಹಿತ ದಕ್ಕಲಿಲ್ಲ, ಬರೀ 2 ರೂಪಾಯಿ ನಾಣ್ಯ ಕೊಟ್ಟಾಗ ಅದರಿಂದ ಇಟ್ಟೆಲ್ಲ ಹೊಳೆ ಬಂದುವಲ್ಲ ಹೆಂಗ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಅಪ್ಪಯ್ಯ ಶಿವಯೋಗಿಗಳಂತ ಮಹಾತ್ಮರು ಶಿಷ್ಯನಿಗೆ ಹೇಳ್ತಾರ, ನೋಡ್ಪ ತಮ್ಮ, ಬಂಗಾರದ ನಾಣ್ಯದ ಚೀಲ ಕೊಟ್ಟಾಗ ಅವೇನು ವಿಚಾರ ಮಾಡಿದ, ನನ್ನ ಮನಿ ಆಗ್ತದ, ನನ್ನ ಹೊಲ ಆಗ್ತದ, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೊಳ್ಳಾಗ ಬಂಗಾರ ಹಾಕಬೇಕು ನಂದು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ ಮನಿ ಕಡೆ ಹೊಂಟಿದ್ದ. ಇನ್ನು 2ನೇದು ಉಂಗುರ ಕೊಟ್ಟಾಗೂ ಸಹಿತ ಇದರಿಂದ ಮನಿ ಕಟ್ಕೋಬೇಕಂತ ತಿಳ್ಕೊಂಡು ಅದು ಸಹಿತ ತನ್ನ ಸ್ವಂತಕ್ಕೆ ಬಗ್ಗೆ ವಿಚಾರ ಮಾಡಿದ. 3ನೇದು 2 ರೂಪಾಯಿ ಕಾಯಿನ್ ಕೊಟ್ಟಾಗ ಅವೇನು ವಿಚಾರ ಮಾಡಿದ, ಇದರಿಂದ ಏನೂ ಆಗುವುದಿಲ್ಲ, ಈ ಪ್ರಾಣಿಯನ್ನು ರಕ್ಷಣೆ ಮಾಡ್ಬೇಕಂತ ತಿಳ್ಕೊಂಡು 2 ರೂಪಾಯಿಯನ್ನು ಕೊಟ್ಟದ್ದಕ್ಕೆ ಆ ಮೀನು ರಕ್ಷಣೆ ಮಾಡಿದ್ದಕ್ಕೋಸ್ಕರವಾಗಿ ಹೋದದ್ದೆಲ್ಲ ಹೊಳೆ ಬಂದು ಅನ್ನುವಂಥ ಮಾತನ್ನು ಅಪ್ಪಯ್ಯ ಶಿವಗಳಂತ ಮಹಾತ್ಮರು ಶಿಷ್ಯನಿಗೆ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಮ್ಮ ಬಸವಲಿಂಗಪ್ಪ ಅವರು ಕಳೆದ 6 ದಿನಗಳಿಂದ ಯಾಕೆ ಹೇಳಕತ್ತಿದ್ರು, ಈ ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂತಂದ್ರೆ ಎಷ್ಟು ಸಾಧ್ಯದ ಅಷ್ಟು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡೋದು, ಬರೇ ನನ್ನ ಸ್ವಂತಕ್ಕೆ ಬಡದಾಡ್ಕೋತ ಹೊಂಟೀವಿ ಅಂತಂದರೆ ಯಾವುದೋ ಸಹಿತನಿಗೋಸ್ಕರವಾಗಿ ಉಳಿದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಂಥ ಪುರಾಣ ಪ್ರವಚನಗಳನ್ನು ವರ್ಷದಾಗೊಮ್ಮೆ ಯಾಕೆ ಹಚ್ಚಬೇಕು? ಮನುಷ್ಯನಿಗೆ ಮರೆವು ಅನ್ನುವಂಥದ್ದು ಸಹಜ. ಮರೆವು ಇರಲಿಲ್ಲ ಅಂತಂದರೆ ಜೀವನ ಮಾಡೋದು ಭಾಳ ಕಷ್ಟ ಆಗ್ತದೆ. ಯಾಕ್ರಿ, ಎಲ್ಲನೂ ತಲೆ ಒಳಗೆ ನೆನಪಿಟ್ಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಈಗ ಒಂದಿಷ್ಟು ಜನ ನಮಗೆ ಬೇಕಾದವರು ತೀರ್ಕೊಂಡು ಬಿಟ್ರು ಅಂತಂದರೆ ಅವ್ರ ಬಗ್ಗೆ ಒಂದಿಷ್ಟು ಎಷ್ಟು ದಿವಸ, ತಿಂಗಳು 2 ತಿಂಗಳ ಬಗ್ಗೆ ಚಿಂತೆ ಮಾಡ್ತೀವಿ, ಆಮೇಲೆ ಒಂದು ದಿವಸ ಮರೆಯಬೇಕಲ್ಲ. ಮರಿಲಾರ್ದ ಹಂಗೆ ನಾವು ತಲೆ ಕುಂದಿರ್ತೀವಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಇವತ್ತು ಅಪ್ಪ ಅವರು ಭಾಳ ಚಂದ ಒಂದಿಷ್ಟು ಪ್ರವಚನದ ಹೇಳಾಕತ್ತಿದ್ರು. ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂತಂದ ಮೇಲೆ ಸಾಯುವುದ್ರೊಳಗಾಗಿ ಒಂದಿಷ್ಟು ಏನಾದರೂ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ಹುಡುಗರು ಒಂದು ಕನ್ನಡ ಶಾಲೆಯಾಗ ಭಾಳ ಚಂದ ಹಾಡ ಆಡ್ತಾರಂದು. ಏನ್ರದು? 1 2 ಜೋಡ ಹೇಳ್ಬೇಕು. 1 2 ಬಾಳೆಲೆ 2, 3 4 ಅಣ್ಣವ ಹಾಕು, 5 6 ಬೇಳೆ ಸಾರು, 7 8 ಪಲ್ಲಕ್ಕೆ ದಂಟು, 9 10 ಎಲೆ ಮುಗಿದಿತ್ತು, 1 ರಿಂದ 10 ಊಟದ ಆಟ ಮುಗಿದಿತ್ತು. ಇದನ್ನ ಸಣ್ಣವರಿದ್ದಾಗ ನಮಗೆಲ್ಲ ಸರ್ಗಳು ಹಿಂಗೆ ಆಟ ಆಡಿಸ್ತಿದ್ರು. ಇದನ್ನ ನಿಜವಾದ ಅರ್ಥ ಏನದಂತ ಭಾಳ ಮಂದಿ ಗೊತ್ತಿಲ್ಲ. 1 2 ಬಾಳೆಲೆ 2 ಅಂತ ಹೇಳ್ತಾರೆ ಅವರು. ಏನಿದ್ರ ಅರ್ಥ? 1 ವಯಸ್ಸಿನಿಂದ 2 ಅಂತ 1 2 ಕೊಟ್ಟಾರ. ಅಲ್ಲಿ 1 ಮಗಳು 2 ಇಟ್ಟಾಗ ಎಷ್ಟಾತ್ರಿ? ಇದು 1 ಮಗಳು 2 ಇಟ್ಟಾಗ ಎಷ್ಟಾಗ್ತದೆ? ನೀವು ಮಾತಾಡ್ಬೇಕು, ನನಗೆ ಕೂಡ ಹಿಂಗೆ ಕೂತ್ರೆ ಕೆಲಸ ಆಗೋದಿಲ್ಲ. ಅದು ಎಟ್ರಿ? 12 ಆಗ್ತದೆ. ಹುಟ್ಟಿನಿಂದ 12 ವಯಸ್ಸಿನವರೆಗೂ ಮಕ್ಕಳು ಎಷ್ಟು ಚಂದ ಆಟ ಆಡ್ತಿರ್ತಾವೆ ನೋಡ್ರಿ. ಅವಕ್ಕೆ ಒಂದು ಚಿಂತೆ ಇರಂಗಲ್ಲ. ಅವ್ರ ಮಕ್ಕಳ ಕಣ್ಣು ಸಹಿತ ಮೊದಲು ಮಾಡಿ ನೋಡ್ರಿ ಎಷ್ಟು ಸ್ವಚ್ಛ ಆಗಿರ್ತಾವೆ. 1 ರಿಂದ 12 ವಯಸ್ಸಿನವರೆಗೂ. 1 2 ಬಾಳೆಲೆ 2, 1 ರಿಂದ 12 ವಯಸ್ಸಿನವರೆಗೆ ಬಾಣಂಗಳದೊಳಗೆ ಆಟ ಆಡ್ದಂಗೆ ಹಾರಾಡ್ಕೋತ ಚೆನ್ನಾಗಿ ಆಟ ಆಡ್ಕೋತ ಇರ್ತಾವೆ. 1 2 ಬಾಳೆಲೆ 2. ಇನ್ನು 3 4 ಅಣ್ಣವ ಹಾಕೋ. 3 ಮಗಲು 4 ತಂದಿಟ್ಟ ಎಷ್ಟು ವರ್ಷ ಆಗ್ತದ್ರಿ? ಎಷ್ಟಾತ್ರಿ? 34 ವಯಸ್ಸು ಆಗ್ತದೆ. 34ನೇ ವಯಸ್ಸಿಗೆ ಒಂದಿಷ್ಟು ತಿಳುವಳಿಕೆ ಬಂದಿರ್ತದೆ. ಒಂದಿಷ್ಟು ಅನ್ನ ಹಾಕುವಂಥ ಕಾರ್ಯ ಮಾಡಬೇಕು, ದುಡಿಬೇಕು. ದುಡಿದು ಬಂದಿರತಕ್ಕಂಥ ಹಣದೊಳಗೆ ಮತ್ತೊಬ್ಬರಿಗೆ ಅನ್ನ ಹಾಕುವಂಥ ಕಾರ್ಯ ಮಾಡ್ಬೇಕನ್ನುವ ಕಾರಣಕ್ಕೆ 3 4 ಅನ್ನವ ಹಾಕೋ. ಇನ್ನು 5 6 ಏನ್ರಿ? ಬೇಳೆಯ ಸಾರು. 5 6 ಒಂದು ಎಷ್ಟು? 56 ವಯಸ್ಸಿಗೆ ಆದಮೇಲೆ ಒಂದಿಟ್ಟು ಹಂತಕ್ಕೆ ಬಂದಿರ್ತತ್ರಿ. ಅದು ದಂಡಿಗೆ ಹೋಗುವ ಹಂತ ಬತ್ತು ನೋಡ್ರಿ. ಅದು ವಯಸ್ಸಿನ ಅರ್ಧ ದಾಟಿಗೆ ಬಂದಿರ್ತದೆ. 56 ವಯಸ್ಸಿನಿಂದ ಚಾಲು ಆಗ್ತದೆ ಬೇಳೆಯ ಸಾರು ಅಂತಂದ್ರೆ. ಇದು 1 ರಿಂದ 50 ವಯಸ್ಸಿನ ಕುದ್ದು ಹಣ್ಣಾಗಿರ್ತದೆ ನೋಡ್ರಿ. ಅದು ಬೇಳೆ
ಆಗಿರ್ತದಲ್ಲ ಅದು. ಕಷ್ಟ ನೋವು ನಲಿವು ಎಲ್ಲ ಉಂಡು 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 ಹಣ್ಣಾಗಿ ಈ ಬೇಳೆ ಸಾರು ಆಗಬೇಕಾಗಿತ್ತು ಅಂದ್ರೆ ಬೇಳೆ ಕುದಿಯಬೇಕಲ್ಲ ಅದು. ಹಂಗೆ 56 ವಯಸ್ಸಿಗೆ ಬರೋದ್ರೊಳಗಾಗಿ ಎಲ್ಲ ಕುದ್ದು 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 ಬೇಳೆ ಸಾರದಂಗೆ ಆಗಿರ್ತಿ ಅಂತ ಅನುಭವ ಬಂದುಬಿಟ್ಟಿರ್ತದೆ 56 ವಯಸ್ಸಿಗೆ. ಅದಕ್ಕೆ 56 5 6 ಬೇಳೆ ಸಾರು, 7 8 ಏನ್ರಿ ಪಲ್ಯಕ್ಕೆ ದಂಟು, 7 8 ಎಷ್ಟಾದ್ರಿ 78ನೇ ವಯಸ್ಸಿಗೆ ಎಲ್ಲ ಹೋಗಿಬಿಟ್ಟಿರ್ತದೆ, ಏನು ಉಳಿದಿರಂಗಿಲ್ಲ. ಅದಕ್ಕೆ ಇನ್ನು ಕೆಲವೊಂದಿಷ್ಟು ಮಂದಿ ಮನ್ಯಾಗ ಹುಡುಗರು ಸಹಿತ ಮೊದಲು ಮಾಡಿ ಅಂತಿರ್ತಾರೆ, ಸಾಕಾಗಿ ಬಿಟ್ಟಿದ್ರೆ ಕಾಲಾಗ ಸಾಕಾಗಿರ್ತೈತಿ ವಯಸ್ಸಾದವ್ರು ನೋಡಿ ಅಂತಿರ್ತಾರೆ ಅವ್ರು. ಈ ವಯಸ್ಸಾದವ್ರು ಭಾಳ ಮಂದಿ